ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಿರಣ್ ಪಾಪು ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ 10 ಮಿನಿಟ್ಸಲ್ಲಿ ಬ್ಯಾಚುಲರ್ಗೋಸ್ಕರ. ಸೊ 10 ಮಿನಿಟ್ಸಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗಂತ ವಿಧಾನ ನಾನು ಹೇಳ್ಕೊಡ್ತೀನಿ. ಸೊ ಬನ್ನಿ, ರುಚಿ ರುಚಿ ಪಲಾವ್ 10 ಮಿನಿಟ್ಸಲ್ಲಿ ಮಾಡಿ ನೋಡೋಣ. ಪಲಾವ್ ಬೇಕಾಗಿರೋದು ತರಕಾರಿ, ಕ್ಯಾರೆಟ್, ಬೀನ್ಸು, ಬಟಾಣಿ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ ಹೆಚ್ಕೋಬೇಕು. ಆಮೇಲೆ ಸಣ್ಣದಾಗಿ ಈ ಥರ ಈರುಳ್ಳಿನ ಹೆಚ್ಕೋಬೇಕು. ಅದಕ್ಕೂ ಒಗ್ಗರಣೆ ಹಾಕು ಬೇಕಾಗಿರೋದು ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಕಸ್ತೂರಿ ಮತ್ತು ಮರಾಠ ಮೊಗ್ಗು, ಕಲ್ಲು ಹಾಕ್ಕೋಬೇಕು. ಆಮೇಲೆ ಒಂದು ಕಪ್ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಪಲಾವ್ಗೆ ಏನೇನು ಬೇಕು ಅದೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ, ಎಲ್ಲ ನೋಟ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈರುಳ್ಳಿ ಸಿಪ್ಪೆಯನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಇಟ್ಕೊಂಡು ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ಈ ಥರ ಹೆಚ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೋಸ್ಕರನೇ ಮಾಸ್ಟರ್ ಶೆಫ್ ಚಾಕು ತೊಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಹೆಚ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಇಂಡಿಯನ್ ಗೇಟ್ ಬಾಸುಮತಿ ರೈಸ್ ಯೂಸ್ ಮಾಡ್ತೀನಿ. ನೋಡಿ, ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ನಾನು ಯೂಸ್ ಮಾಡ್ತಾಯಿದ್ದೀನಿ. 3 ಕಪ್ ರೈಸ್ಗೆ ನಾನು 3 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೊಂಡ್ಮೇಲೆ ಒಗ್ಗರಣೆಗೆ ಬೇಕಾಗಿರೋ ಐಟಮೆಲ್ಲ ಇದರಲ್ಲಿ ಹಾಕ್ಕೊಳ್ಳಿ. ಚಕ್ಕೆ, ಪಲಾವ್ ಎಲೆ, ಮರಾಠ ಮೊಗ್ಗು ಎಲ್ಲ ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಏನು ಹೇಳಕ್ಕೆ ಬರ್ತೀನಂದರೆ, ಕಸ್ತೂರಿ ಮತ್ತು ಲಾಸ್ಟಲ್ಲಿ ಹಾಕ್ಕೊಳ್ಳಿ ನೀವಿಲ್ಲಿ. ಆಮೇಲೆ ಇದೆಲ್ಲ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈರುಳ್ಳಿ ಇದ್ರೊಳಗಡೆ ಹಾಕ್ಕೊಳ್ಳಿ. ನೀಟಾಗಿ ಫ್ರೈ ಆಗಲಿ ಈರುಳ್ಳಿ. ಸೊ ನಿಮ್ಗೆ ಬೇಗ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಬೇಗ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಫ್ರೈ ಆದಮೇಲೆ ನೋಡಿ, ಸ್ವಲ್ಪ ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ. ಸೊ ಬ್ರೌನಾಗಿ ಬರಬೇಕು, ಫ್ರೈ ಆಗಬೇಕು. ಈ ಜೊತೆಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಆ್ಯಡ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಸೊ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೋಡಿ, ನಾನಿವಾಗ ಪುದೀನ, ಕೊತ್ತಂಬರಿ, ಹಸಿಮೆಣಸು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಜಸ್ಟ್ 10 ಮಿನಿಟ್ಸ್ಗೆ ಯಾವ ಥರ ಆಗೋದು ಬೇಗ ಅನ್ನೋದಕ್ಕೋಸ್ಕರ ಈ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆಗೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ನೀಟಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದರೆ ಸೊ ಅವಾಗ ಚೆನ್ನಾಗಿರುತ್ತೆ, ಇದೆಲ್ಲ ಹಸಿ ಸ್ಮೆಲ್ ಹೋಗ್ಬೇಕು. ಅದ್ರ ಜೊತೆಗೆ ನೋಡಿ, ಇವಾಗ ತರಕಾರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ನೀಟಾಗಿ ಆಯಿಲಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೀವು ಒಟ್ಟಿಗೆ ಹಾಕ್ಕೋಬೋದು ತರಕಾರಿನ, ಎಲ್ಲೋ ಸಪ್ರೇಟಾಗಿ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇದು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಈ ಜೊತೆಗೆ ನೀವು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹಂಗೆ ಒಂದೆರಡು ಸೌಟನ್ನ ಈ ಥರ ತಿರುಗಿಸ್ತಾ ಇದ್ದರೆ ಅದು ಸ್ವಲ್ಪ ಫ್ರೈ ಆಗುತ್ತೆ. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಇದೆಲ್ಲ ಹಾಕ್ಕೊಂಡು, ಧನಿಯಾ, ಗರಂ ಮಸಾಲ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ರೆಡ್ ಚಿಲ್ಲಿ, ಧನಿಯಾ ಇದೆಲ್ಲ ತೋರಿಸಿಲ್ಲ, ನೀವು ಆ್ಯಡ್ ಮಾಡ್ಕೊಳ್ಳಿ. ಇದು ಗರಂ ಮಸಾಲ ಆಪ್ಷನು, ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇದು ಚೆನ್ನಾಗಿ ಇದು ಫ್ರೈ ಆದಮೇಲೆ ನೀವು ನೋಡಿ, ಈ ಥರ ಗೊತ್ತಾಗ್ಬಿಡ್ತಲ್ಲ, ಸ್ಮೆಲ್ ಬರ್ತಾಯಿದೆ ನಿಮಗೆ ಇದು ಮಾಡಿ. ಸೊ ಇದಕ್ಕೆ ನಾನು ತೊಗೊಂಡಿರೋ ಇಂಡಿಯನ್ ಗೇಟ್ ಬಾಸುಮತಿ ರೈಸು ಸ್ಕಿಪ್ ಮಾಡಿ, ಇದೊಂದು ಕಪ್ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬರುತ್ತೆ ಮೊಸರು ಹಾಕೊಂಡ್ರೆ, ರೈಸು ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದಾದಮೇಲೆ ಇದು ಬಾಸುಮತಿ ರೈಸು ನಾನು 3 ಕಪ್ ತೊಗೊಂಡಿದ್ದೆ ನೋಡಿ, ಈ ಕಪ್ಪಲ್ಲಿ. ಸೊ ಈ 3 ಕಪ್ ರೈಸ್ ತೊಗೊಂಡು ಇದು ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ 3 ಕಪ್ ರೈಸ್ನ ಹಾಕ್ತೀನಿ. ನೀವು ಬಾಸುಮತಿ ರೈಸ್ ಯೂಸ್ ಮಾಡೋ ಥರ ಇದ್ದರೆ 1 ಕಪ್ಗೆ 1 ಕಪ್ಪು ನೀರು ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ. ರೈಸು ಉದುರುವಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಹೌದು. ಸೊ ಬಾಸುಮತಿ ನಾನೇನು ಬ್ರ್ಯಾಂಡ್ ಪ್ರಮೋಷನ್ ಏನೂ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇದು ಜಸ್ಟು ಒಂದು ಇದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ, ಇದೇ ಯೂಸ್ ಮಾಡೋದು. ನೋಡಿ, ಈ ಥರ ಕುದಿ ಬಂದಮೇಲೆ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ವಾಶ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ರೈಸ್ನ ಆ್ಯಡ್ ಮಾಡಿ ಇಟ್ಕೊಂಡು, ಇದು ನೋಡಿ, ಇದ್ರೊಳಗಡೆ ಹಾಕಿದ್ರೆ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ. ನೀಟಾಗಿ ಆ್ಯಡ್ ಮಾಡ್ಕೊಂಡು ಸೊ ಈ ಥರ ಮಿಕ್ಸ್ ಮಾಡಿ, ಆಮೇಲೆ ಅದು ಹೇಳಿದ್ನೆಲ್ಲ ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ. ಸೊ 1 ಲೋಟಗೆ 1 ಲೋಟ ವಾಟ್ರ್ ಹಾಕ್ಕೊಳ್ಳಿ. ಸೊ ನಾನು 3 ಲೋಟ ರೈಸ್ ಹಾಕಿದ್ದಕ್ಕೆ ನಾನು 5.5 ಲೋಟಸ್ ನೀರು ಹಾಕ್ಕೊಂಡಿದ್ದೆ. ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಯಾಕಂದರೆ ಮೊಸರು ಹಾಕಿರ್ತೀವಲ್ಲ, ಸೊ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಸೊ ಆಯ್ತಲ್ವಾ. ಸೊ ಇದೆಲ್ಲ ಆದಮೇಲೆ ಒಂದು ಕುದಿ ಬರಬೇಕು.
ಒಂದು ನೀಟಾಗಿ ಈ ಥರ ಎಲ್ಲ ನೀಟಾಗಿ ನೀರು ಉಯ್ಕೊಂಡು ಸೊ ಈ ಥರ ತಿರುಗಿಸ್ಕೊಂಡ್ರೆ ಸೊ ಮಸಾಲೆ ಎಲ್ಲ ಎಲ್ಲೂ ಒಂದೇ ಕಡೆ ಇರಲ್ಲ, ಮಿಕ್ಸ್ ಆಗಿರುತ್ತೆ. ಸೊ ಏನಕ್ಕೆ ನಾನು ನೀರಿಗೆ ಮುಂಚೆ ನೋಡಿ ಈ ಥರ ಕುದಿ ಬಂದರೆ ಕುದಿದು ನೋಡಿ ಇವಾಗ ಉಪ್ಪು ಖಾರ ನೋಡ್ಕೊಳ್ಳಿ. ನನಗೆ ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ನಿಮ್ಗೇನೋ ಡೌಟ್ ಇದ್ದರೆ ಮುಚ್ಚಳ ಹಾಕೋಕ್ಕೆ ಮುಂಚೆ ನೀವು ಈ ಥರ ಮಾಡ್ಕೊಳ್ಳಿ, ಟೇಸ್ಟ್ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ ನಾನು 3 ವಿಸಿಲ್ಲು ಇದು ಮಾಡ್ತೀನಿ. 3 ವಿಸಿಲ್ ಆದರೆ ಆಫ್ ಮಾಡಿಬಿಡ್ತೀನಿ. ನೋಡಿ ವಿಸಿಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ವಿಸಿಲ್ ಬಂತು ಒಂದು. ಎರಡನೇ ವಿಸಿಲ್ ಸ್ಟಾರ್ಟ್ ಆಯಿತು. ಸೊ ನೋಡಿ ಇವಾಗ ಪಲಾವು ಈ ಥರ ಬಂದಿದೆ ಫ್ರೆಂಡ್ಸ್. 10 ಮಿನಿಟ್ಸಲ್ಲಿ ಪಲಾವ್ ಈ ಥರ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಜಸ್ಟ್ ನಾನು ಬ್ಯಾಚುಲರ್ಗೋಸ್ಕರ ಈ ಪಲಾವ್ ಮಾಡಿದೆ. ನನಗಂತೂ ತುಂಬ ಇಷ್ಟ, ಪಲಾವ್ ಅಂದರೆ ತುಂಬ ಇಷ್ಟ. ಸೊ ಬ್ಯಾಚುಲರ್ಗೋಸ್ಕರ 10 ಮಿನಿಟ್ಸಲ್ಲಿ ಪಲಾವ್ ಈ ಥರ ಮಾಡ್ಕೋಬೋದು. ಸೊ ನೋಡಿ ಟೇಸ್ಟ್ ಮಾಡಿ ಚೆನ್ನಾಗಿ